ಮೊನ್ನೆದು ಈ FC ಬರೋ ಗಾಡಿಗೆ 9 ವರ್ಷ 6 ವರ್ಷ 7 ವರ್ಷದ ಗಾಡಿಗೆ 13,000 ರೂಪಾಯಿ ಕೇಂದ್ರ ಸರ್ಕಾರ ವಿಧಿಸಿದೆ. ಅದು ರಾಜ್ಯ ಸರ್ಕಾರ ಕೈಯಲ್ಲಿದೆ. ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡಬೇಕು ಕೇಳಿದ್ದೀವಿ. ಪತ್ರ ಮೂಲಕ ಕೋಸಲಿದೆ. ಅದರಿಂದ ಈಗ ಅದನ್ನ ಇವಾಗ ಅಮೆಂಡ್ಮೆಂಟ್ ಮಾಡಿಲ್ಲ. ಅದರಿಂದ ಅಮೆಂಡ್ಮೆಂಟ್ ಮಾಡಿಲ್ಲ. ಇವಾಗ ಪತ್ರ ಬರೆದು ಅದರಿಂದ ತಿಳುವಳಿಕೆ ತಗೊಳ್ಬೇಕು ಮಾಡಿಸಿ ಹೇಳಿದ್ದಾರೆ. ಎರಡನೇದು. ಮೂರನೇದು ಡೀಸೆಲ್ 2023ನೇ ಇಸ್ವಿಯಲ್ಲಿ ಮುಂದಿನ ಸರ್ಕಾರ ಯಥವಾ ರೇಟ್ನೆಲ್ಲ ಫಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು. ನಮಗೆ ರೇಟ್ ಫಿಕ್ಸೇಷನ್ ಮಾಡಿದ್ರೆ ಸಾಕು ಎಂಬ ಸಬ್ಜೆಕ್ಟು ಲಾಂಗ್ ಪೆಂಡಿಂಗ್ ಇತ್ತು. ಅದನ್ನ ಇನ್ನೊಂದ್ಸಲ ಸ್ಟಡಿ ಮಾಡಿ ಆಯ್ತದ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಒಂದು 15 ದಿವಸದ ಒಳಗಡೆ ನಮ್ದು ಏನು ಕುಂತು ಬರ್ತಿದೆಯೋ ಈ ರೇಟ್ ಫಿಕ್ಸೇಷನ್ ಆಫ್ ರೇಟ್ ಬಂದ್ಬಿಟ್ರೆ ಭಾರತ ದೇಶದಲ್ಲಿ ಸುಮಾರು ಸ್ಟೇಟಲ್ಲಿ ಇದೆ, ಇಲ್ಲಿನೂ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ. ಲಾರಿ ಬಾಡಿಗೆ ಏನಾಗುತ್ತಂದ್ರೆ ಹೆಂಗ ಆಟೋ ರಿಕ್ಷಾಗೆ, ಟ್ಯಾಕ್ಸಿಗೆ, ಓಲಾ ಓಬರ್ಗೆ ಹೆಂಗ ಫಿಕ್ಸ್ ಆಯಿತು ಅದು ಇದಕ್ಕೆ ಮುಂದೆ ಆರ್ಡರ್ ಬಂದಿದೆ. ಈಗ ಅದು ಭಾಳ ತಡ ಆಗಿತ್ತು. ಅದು ಮಾಡಿದ್ದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ. ಅವರು ಹಳೆ ಸರ್ಕಾರ ಮಾಡಿರಲಿಲ್ಲ. ಕೂಡಲೇ ಸಾಹೇಬ್ರ ಕೈಯಲ್ಲಿ ಕೊಟ್ಟು ಮೇಲೆ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅದಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಅದ್ರ ಜೊತೆಗೆ ನೋ ಎಂಟ್ರಿ 5 ಗಂಟೆ ಮೇಲೆ ಗಾಡಿಗಳು ಬರೋಕ್ಕಾಗಲ್ಲ. ಅದು ಭಾಳ ದೊಡ್ಡ ಕಷ್ಟ ಇತ್ತು. ಅದಕ್ಕೆ ಕೂಡಲೇ ಪರಿಹಾರ ಹೇಳಿದ್ದಾರೆ. ಈ FCದು ಗಾಡಿಗಳದ್ದು ಭಾಳ ದೊಡ್ಡ ಹಿಂಸೆ ಇತ್ತು ನಮಗೆ. ಅದರಿಂದ ಸುಮಾರು 60 ಕಿಲೋಮೀಟರ್ 70 ಕಿಲೋಮೀಟರ್ ಬೆಳಗ್ಗೆ ಬರೋದು, ಸಾಯಂಕಾಲ ಹೋಗೋದು ಟ್ರಾಫಿಕಲ್ಲಿ ಇತ್ತು. ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಸ್ಟೇಟ್ ಟೋಲ್ ಸಬ್ಜೆಕ್ಟು ಮುಖ್ಯಮಂತ್ರಿ ನಾವು ನಿನ್ನೆ ಮನವಿ ಮಾಡಿದ್ವಿ. ಅಟ್ಲೀಸ್ಟು ಅವಧಿ ಮುಗಿದ ಮೇಕೆ ಅದನ್ನು ಸರ್ಕಾರ ತಗೊಂಡು 40% ಕಲೆಕ್ಟ್ ಮಾಡೋದು, ಇಲ್ಲ ಅವಧಿ ಮುಗಿದ ಮೇಕೆ ಅವರು ಸ್ಟೇಕ್ ಹೋಲ್ಡರ್ ಕಲೆಕ್ಟ್ ಮಾಡೋದ್ಬೇಕು ಅದನ್ನು ವಿಡ್ರಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಿನ್ನೆ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಇತ್ತು. ಅವರಿಂದ ಅವ್ರ ಎದುರುಗಡೆ ಕೂಡ ಸಾಹೇಬರು ಮಾತಾಡಿ ಈ ಪೊಲೀಸ್ ಹರಾಸ್ಮೆಂಟ್ ಬಗ್ಗೆ, ನೋ ಎಂಟ್ರಿ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಸಾಹೇಬ್ರಿಗೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. 4 ಸೈಡ್ ಅದೇ ಈಗ ಇನ್ನೊಂದು ಬಹಳ ಅನುಕೂಲವಾದ ಸಬ್ಜೆಕ್ಟ್ ಏನಂದ್ರೆ 20,000, 25,000, 30,000 15 ವರ್ಷ ಕಾಲವಾಗಿ ಯಾರು ಮಾಡೋದ್ರ ಕೆಲಸ ಅದು ಆ DSA ಕೇಸು. ಅದರಿಂದ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ಗಾಡಿ ನಿಂತ್ಕೊಂಡ್ಬರುತ್ತೆ. ಆದ್ರಿಂದ DSA ಕೇಸ್ ಕೂಡ ಅವರು 50% ಹೆಂಗ ಮಾಡ್ಬೇಕು ಅಂತ ಹೇಳಿದ್ವಿ. ಅದು ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಈಗ ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕ ಕರ್ನಾಟಕದ ಮಧ್ಯದಲ್ಲಿ ಓಬಳಾಪುರ ಮಾತ್ರ ಒಂದು 9 ಕಿಲೋಮೀಟರ್ ಆಂಧ್ರ ಪ್ರದೇಶದ ಇರೋ ಕಾರಣ ಅಲ್ಲಿ ಬಹಳ ದೊಡ್ಡ ಡೈಲಿ ಹರಾಸ್ಮೆಂಟ್ ಆಗ್ತಾ ಇದೆ. ಅದನ್ನು ಕೂಡಲೇ ಬಗೆಹರಿಸಿ ಎಂಬ ಸಬ್ಜೆಕ್ಟ್ ಅವ್ರ ಹತ್ರ ಮಾತುಕತೆ ನಡೆಸಿ ಬಗೆಹರಿಸಿ ಅಂತ ಹೇಳಿದ್ದಾರೆ. ಆದ್ರಿಂದ ಇದು ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲ ಬಂದ್ರೆ ಅವ್ರ ಪಾಪ ಇಲ್ಲಿ ಮುಂದೆ ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕಾಗಿತ್ತು. ಅದರಿಂದ ಪೆನಾಲ್ಟಿ ಕಟ್ಟಬೇಕಾಗಿತ್ತು. ಅದನ್ನ ಆನ್ಲೈನ್ ಅಲ್ಲಿ ಮಾಡಿ ಒಂದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಆಗಿ WC ಮಳೆ ಬಂದ್ರೆ ಸಾಕು ಬೆಂಗಳೂರು ನಗರನೇ ತುಂಬಿಬಿಡುತ್ತೆ. ಅದಕ್ಕೆ ಕಾರಣ ನಾವಲ್ಲ. 30,000 ಟ್ರಾಕ್ಟರ್ ಇಲ್ಲಿಗಲ್ ಆಗಿ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಹಲವಾರು ಸರ್ಕಾರ ಕೇಳಿದೀವಿ. 20 ವರ್ಷ ಸರ್ಕಾರ ಕೇಳಿ ಹೇಳಿ ಸಾಕಾಯ್ತು ನಮಗೆ. WC ತಗೊಂಡು 10 ಕಿಲೋಮೀಟರ್ 50 ಕಿಲೋಮೀಟರ್ ಆಚೆ ತಗೊಂಡು ಹೋಗ್ತೀವಿ, ಇಲ್ಲ ಮನೆ ಫಿಲ್ ಮಾಡ್ತೀವಿ. ಆದ್ರೆ ಟ್ರಾಕ್ಟರ್ನವ್ರು ಅಲ್ಲೇ ಹಾಕ್ಬಿಡ್ತಾರೆ ಅಂತ ಹೇಳಿದ ಕಾರಣ ಸರ್ಕಾರಕ್ಕೆ ಟ್ಯಾಕ್ಸೇ ಕಟ್ಟೋದಿಲ್ಲ ಅವರು. ಹಂಗಿರುವಾಗ ನಾವು ಟ್ಯಾಕ್ಸ್ ಕಟ್ಟುವಾಗ ಅವ್ರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ವಿ. ಅದನ್ನು ಕೂಡಲೇ ಸಾಹೇಬರು ಆಕ್ಷನ್ ತಗೊಂಡು ಹೇಳಿದ್ದಾರೆ. ಅದರಿಂದ ನಾವು ಇಡೀ ಸ್ಟೇಟ್, ಡಿಸ್ಟಿಕ್, ತಾಲೂಕಿಂದ ಎಲ್ಲ ಬಂದಿದ್ದಾರೆ. ಅವ್ರ ಪರವಾಗಿನೂ ಅದೇ ಥರ ಸೆಕೆಂಡ್ ಸಾಹೇಬ್ಗೆ, ಆಯ್ತನ್ಗೆ, ಎಲ್ಲರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಅದೇ ಥರ ಮಲ್ಲಿಕಾರ್ಜುನ ಸಾಹೇಬ್ರಿಗೆ, ಕುಮಾರಸ್ವಾಮಿ ಸಾಹೇಬ್ರಿಗೆ, ಎಲ್ಲರಿಗೆ ಇದು ಸಬ್ಜೆಕ್ಟ್ ಮಾಡಿದ ಕಾರಣ ಭಾಳ ದೊಡ್ಡ ಸಂತೋಷ ಆಗಿದೆ. ಡೀಸೆಲ್ಗೆ ಒಂದೇ ಆಲ್ಟರ್ನೇಟ್. ಡೀಸೆಲ್ ಹೈಕ್ ಆದರೆ ನಾವು ಬೇಡ ಅಂತ ಹೇಳಿಲ್ಲ, ನಮಗೆ ರೇಟ್ ಫಿಕ್ಸ್ ಮಾಡಬೇಕು. ಇದು ಭಾಳ ದಿನ ಪೆಂಡಿಂಗ್ ಇತ್ತು. ಬೇರೆ ಸ್ಟೇಟಲ್ಲಿ ಮಾಡಿದ್ರು. ಕೂಡಲೇ ಅದನ್ನು ಚರ್ಚೆ ಮಾಡಿ ಒಂದು 15 ಡೇಸ್ ಒಳಗಡೆ ತೀರ್ಮಾನ ತಗೊಂಡು ಹೇಳಿದ್ರೆ ಡೀಸೆಲ್ಗೆ ಆಲ್ಟ್ರು ರೇಟ್ ಕೊಡ್ತೀವಿ. ಅದರಿಂದ ಅದ್ರ ಬಗ್ಗೆ ನಮಗೆ ತೊಂದರೆ ಇಲ್ಲ ಇನ್ನ. ಆದ್ರಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಮುಷ್ಕರ ಇವತ್ತಿಂದನೇ ಈ ಟೈಮಿನ ವಾಪಸ್ ತಗೊಳ್ತೀವಿ. ಮುಷ್ಕರಕ್ಕೆ ಕೈ ಜೋಡಿಸಿದ್ರೆ ಎಲ್ಲರಿಗೆ ಇಂಪಾರ್ಟೆಂಟ್ ಆಗಿ ಮೀಡಿಯಾದವ್ರಿಗೆ 1000 ಜನಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ಎಲ್ಲಾರ್ಗೆ ನಮ್ಮ ಜೊತೆಗೆ ಅವರೆಲ್ಲ ಹೋರಾಡ್ತಾ ಇದ್ರು. ಅವ್ರಿಗೆಲ್ಲ ನಾನು ಈ ಸುದ್ದಿನ ತಿಳಿಸಿ ಧನ್ಯವಾದ ಅರ್ಪಿಸ್ತೀನಿ.
ಇಷ್ಟಿನ ಮುಷ್ಕರದಿಂದ ಎಷ್ಟು ನಷ್ಟ ಆಗಿದೆ ಅಂತ ಒಂದು ದಿನಕ್ಕೆ 4,500 ಕೋಟಿ ಎಸ್ಟಿಮೇಟ್ ಪ್ರಕಾರ ಆಗಿದೆ. ಡೀಸೆಲ್